ಸರ್, ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡುವಂತ ಪ್ರತಿಯೊಬ್ಬ ಸ್ಪರ್ಧಿನೂ ನಾನು 50 ಲಕ್ಷ ಗೆಲ್ಬೇಕು, ಕಡೆ ದಿನ 100ನೇ ದಿನ ನಾನು ಟ್ರೋಫಿ ಗೆಲ್ಬೇಕು ಅಂತಾನೆ ಮನಸ್ಸಲ್ಲಿ ಇಟ್ಕೊಂಡೇ ಬರೋದು. ನೀವು ಮನೆಯಿಂದ ಆಚೆ ಬಂದ ಮೇಲೂ ಮನೆಯಲ್ಲಿ ಸಾಕಷ್ಟು ಚೇಂಜಸ್ ಗಳಾಗ್ತಾ ಹೋಗುತ್ತೆ. ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರುತ್ತೆ. ಈಗಷ್ಟೇ ಹೇಳ್ತಾ ಇದ್ರಿ ರಕ್ಷಿತಾನ ಎಲ್ಲೋ ಟಾರ್ಗೆಟ್ ಮಾಡಕ್ಕೆ ಬಂದ್ರು ಅಂತ. ಆಮೇಲೆ 3 ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಹಳ ಸ್ಪಾರ್ಕ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ಮನೆ. ರಘು, ರಿಷಾ, ಸೂರಜ್ ಬಂದ್ಮೇಲೆ ಆಚೆ ಬಂದ್ಮೇಲೆ ನಿಮಗೆ ಯಾವತ್ತಾದ್ರೂ ಅನ್ನಿಸ್ತಾ ನಾನು ಇವತ್ತು ಮನೆ ಒಳಗಡೆ ಇರಬೇಕಾಗಿತ್ತು, ನನಗಿಂತ ಲೆಸ್ ಕೆಪಾಸಿಟಿ ಇರೋರು ಮನೆ ಒಳಗಡೆ ಇದ್ದಾರೆ ಅಂತ? ಸರ್, ನಾನು ಡೇ 1 ಹೋಗ್ಬೇಕಾದ್ರೆ ಎಲ್ಲರಿಗೂ ಹೊರಗಡೆ ಮೀಡಿಯಾಗೂ ಇಂಟರ್ವ್ಯೂ ಕೊಟ್ಟೋಗಿದ್ದೆ. ಮೀಡಿಯಲ್ಲೂ ಅಷ್ಟೇ, ಸುದೀಪ್ ಸರ್ ಮುಂದೆ ಸ್ಟೇಜ್ ಮೇಲೂ ಅಷ್ಟೇ ಒಂದೇ ಮಾತು ನಾನು ಹೇಳೋದು, ಸರ್ 1 ಡೇಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ ನಾನು ಒಂದು ದಿವಸ ಒಳಗಿದ್ರೂ ಸಾಕು, ನಾನು ಒಂದು ವಾರ ಇದ್ದರೂ ಸಾಕು, ನಾನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ ಸೀಸನ್ 1ಇಂದ 12ವರೆಗೂ ಎಷ್ಟು ಜನ ಸೋತಾಚೆ ಬಂದಿರ್ತಾರೆ, ಆಮೇಲೆ ಎಷ್ಟು ಜನ ವಿನ್ನರ್ 12 ಜನ, ಈ ಸೀಸನ್ 12 ವಿನ್ನರ್ಗೂ ಸೇರಿಸಿ ಚಾಲೆಂಜ್ ನಾನು ಮಾಡಿ ಹೋಗಿದ್ದೆ 2 ಕಡೆನೂ. ಎಲ್ಲಿ ಆಚೆ ಒಂದು ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟೋಗಿದ್ದೆ, ಪ್ಲಸ್ ಸುದೀಪ್ ಸರ್ ಮುಂದೆ ಸ್ಟೇಜ್ ಮೇಲೂ ಚಾಲೆಂಜ್ ಮಾಡಿದೆ. ಏನಂತ ಅಂದರೆ ನಾನು ಎಲ್ಲೋದ್ರೂ ನ್ಯೂಸ್ ಮಾಡ್ತೀನಿ, ಆಮೇಲೆ ಗೆದ್ದವ್ರಿಗಿಂತ ಫೇಮಸ್ ಆಗ್ತೀನಿ. ಅಂದರೆ ಈಗ ಬೇರೆಯವರು ಇವಾಗ 100 ದಿನ ಕಷ್ಟ ಬಿದ್ದು ಅವರು ಫೇಮಸ್ ಆಗಿರ್ತಾರೆ, ಅವರು ವಿನ್ ಆಗಿರ್ತಾರೆ. ಅವ್ರದ್ದು ಆಚೆ ಬಂದ ಮೇಲೆ ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ, ಎಷ್ಟು ನ್ಯೂಸ್ ಚಾನಲ್ಸ್ ಬರ್ತಾರೆ, ಅವ್ರದ್ದು ಪ್ರೈಸ್ ಅಂದರೆ ಒಂದು ಫಂಕ್ಷನ್ ಕರೆದಾಗ ಏನು ಅಮೌಂಟ್ ಇರುತ್ತೆ, ಅದಕ್ಕಿಂತ 10ರಷ್ಟು ಜಾಸ್ತಿ ನಂದಿರುತ್ತೆ. ಆ ಥರ ನಾನು ಒಂದು ನುಸ್ಲಕ್ಕೆ ಜಾಗ ಕೊಟ್ಟರೆ ಸಾಕು, ತಿಮಿಂಗ್ಳ ಥರ ಅದನ್ನು ಹೆಂಗೆ ಕವರ್ ಮಾಡ್ಕೋಬೇಕು ಅಂತ ಗೊತ್ತು. ಅದಕ್ಕೆ ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತಲೇ ಹೋಗಿದ್ದೆ. ನಾನು ಆಚೆ ಬಂದ್ರೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ನಿನ್ನೆ ಬೆಳಗ್ಗೆ ಬಂದು ಟೀಮಿಂದ ಕಾಲ್ ಬಂದಿತ್ತು, ಸುದೀಪ್ ಸರ್ ಹೇಳಿದ್ರಂತೆ ಮೊದಲು ಮೊಬೈಲ್ ಆನ್ ಆದರೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಾಣಿಸ್ತಿತ್ತು, ಇವಾಗ ಆನ್ ಮಾಡಿದ್ರೆ ಬರೀ ಸತೀಶ್ ಕ್ಯಾಡಮಾಂಸದೇ ಬರ್ತದೆ ಅಂತ. ಆ ಲೆಕ್ಕಕ್ಕೆ ನೆನ್ನೆಗೆ 135 ಚಾನಲ್ ಆಗಿತ್ತು, ನೀವು 136ನೇ ಚಾನಲ್ಲು. ಕರಿಬಸಪ್ಪ ಅವರು ಇವರೆಲ್ಲ ಆಚೆ ಬಂದಿದ್ದಾರೆ, ಅವ್ರಿಗೆ ಕೇಳಿದ್ರೆ 13 ಚಾನಲ್ಲು ಆಗಿಲ್ಲ ಅಂದರು. ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಏನು ಹೇಳಿದ್ರು, ಹಿಂಗೆ ಆನ್ ಮಾಡಿದ್ರೆ 10ಕ್ಕೆ 1 ನಮ್ದು ಕಾಣಿಸುತ್ತೆ, ನಿಂದು 10 ಕಾಣಿಸುತ್ತೆ, ನಂದು 1 ಕಾಣಿಸುತ್ತೆ. ಅಂದರೆ ಅಷ್ಟು ರೇಷಿಯೋಲಿ 1:10 ರೇಷಿಯೋಲಿ ನಿಂದು ಬರ್ತಾ ಇದೆ ಅಂದರು. ಅಂದರೆ ನನಗೆ ಮಾತಿಂದ ಅದು ಕ್ಲಿಕ್ ಆಗ್ತಿದೆಯೋ ಇಲ್ಲ ಟ್ರೋಲ್ಸಿಂದ ಕ್ಲಿಕ್ ಆಗ್ತಿದೆಯೋ ಗೊತ್ತಿಲ್ಲ. ಆದರೆ ಟ್ರೋಲ್ಸ್ ಮಾಡಿದವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾಕಂದರೆ ಆ ಲೆವೆಲ್ಗೆ ನನ್ನ ಪ್ರಮೋಷನ್ ಬಿಟ್ಟು ಪಬ್ಲಿಸಿಟಿ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಮೊದಲು ನಾನು 2.5 ಲಕ್ಷಕ್ಕೆ ಹೋಗ್ತಿದ್ದೆ ಒಂದು ಫಂಕ್ಷನ್ನು, ಇವಾಗ 5 ಲಕ್ಷಕ್ಕೆ ಒಂದು ಫಂಕ್ಷನ್ ಒಪ್ಕೊಂಡಿದ್ದೀನಿ. 10 ಲಕ್ಷಕ್ಕೆ ಗೋವಾಲ್ 2 ಕೆಸಿನೋ ಓಪನಿಂಗ್ ಸೆರೆಮನಿ ಒಪ್ಕೊಂಡಿದ್ದೀನಿ. ಈಗ ಒಬ್ಬ ಸೂಪರ್ ಸ್ಟಾರ್ ಕನ್ನಡದವರು ಹೋಗ್ಬೇಕಾಗಿರುತ್ತೆ ಪಬ್ದು, ಅದರದ್ದು ಮೀಟಿಂಗ್ ಕರೆದಿದ್ದಾರೆ. ಅವ್ರ ಬದಲು ರೀಪ್ಲೇಸ್ಮೆಂಟ್ ನನ್ನನ್ನು ಕರೆಸ್ತಾ ಇದ್ದಾರೆ. ಅಂದರೆ ನಾನು 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ಕೊಡ್ತೀನಿ ಅಂತ ಅವ್ರ ಸ್ನೇಹಿತರು, ನನಗೂ ಸ್ನೇಹಿತರು, ಅವರು ಈಗ ಕರೆದಿದ್ದಾರೆ. ನಿಮ್ದು ಮುಗಿಸ್ಕೊಂಡು ಇಲ್ಲೇ ನಗರ ಬಾಗಿಲೇ ಹೋಗ್ತಾ ಇದ್ದೀನಿ. ಆ ಪಬ್ಗೆ ಒಬ್ಬ ಸೂಪರ್ ಸ್ಟಾರ್ ಹೆಸರೇಳಲ್ಲ, ಅವ್ರನ್ನ ಕರೆಸ್ಬೇಕಾಗಿತ್ತು, ಅವ್ರನ್ನ ಕ್ಯಾನ್ಸಲ್ ಮಾಡಿ ನನ್ನನ್ನು ಕರೆಸ್ತಾ ಇದ್ದಾರೆ. ಅವ್ರ ಅಮೌಂಟು ಎಷ್ಟು ಕೊಡ್ತಾಯಿದ್ರು ಅಷ್ಟೇ ಲಕ್ಷ ನನಗೂ ಕೊಟ್ಟು ಕರೆಸ್ತಾ ಇದ್ದಾರೆ.